ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ಇಂದಿನ ವಿಷಯ ನಾನು IPO ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಹಿಂದೆನೇ ನಾನು IPO ಬಗ್ಗೆ ಬ್ರೀಫಾಗಿ ಟಚ್ ಮಾಡಿದೆ, ಬಟ್ ಈಗ ಇನ್ ಡೆಪ್ತ್ ಮಾತಾಡೋಣ. IPO ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅದರ ಅರ್ಥ ಏನಪ್ಪ ಅಂತಂದರೆ ಒಂದು ಪ್ರೈವೇಟ್ ಕಂಪನಿನ ಪಬ್ಲಿಕ್ ಕಂಪನಿ ಮಾಡೋದು. ಏನಪ್ಪ ಅಷ್ಟೆಲ್ಲ ಅರ್ಥ ಆಗಿಲ್ವಾ? ಒಂದು ಪ್ರೈವೇಟ್ ಕಂಪನಿ ಅಂದರೆ ಕಂಪ್ಲೀಟ್ ಈಕ್ವಿಟಿ ಮತ್ತು ಶೇರ್ಸ್ ಎಲ್ಲ ಒಬ್ಬರು ಅಥವಾ ಅವ್ರದ್ದು ಗ್ರೂಪಲ್ಲಿ ಎಷ್ಟರಲ್ಲಿ ಇರುತ್ತೆ. ಪಬ್ಲಿಕ್ ಅಂತ ಅಂದಾಗ ಅದು ಲಿಸ್ಟ್ ಆಗುತ್ತೆ, ಅಂದರೆ ಎಲ್ಲ ಜನಗಳಿಗೂ ಆ್ಯಕ್ಸೆಸ್ ಇರುತ್ತೆ. ಸೊ ಅದನ್ನು ಹೇಗೆ ಮಾಡ್ತಾರೆ ಅಂತಂದರೆ, ಮೊದಲನೇದಾಗಿ ಈಗ ಫಾರ್ ಎಕ್ಸಾಂಪಲ್ ನಂದೊಂದು ಕಂಪನಿ ಇದೆ. ನಂದು ಕಂಪನಿನ ನಾನು ಪಬ್ಲಿಕ್ಕಾಗಿ ಲಿಸ್ಟ್ ಮಾಡಬೇಕು ಅಂತಂದರೆ ನಾವೊಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಫರ್ಮ್ನ ರೀಚ್ ಔಟ್ ಮಾಡಬೇಕು. ಅಲ್ಲಿ ಅಡ್ವೈಸರ್ಸ್ಗಳಿರ್ತಾರೆ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗು ಒನ್ ಆಫ್ ದ ಬ್ಯಾಂಕಿಂಗ್ ಕಂಪನಿಲಿ ಅಡ್ವೈಸ್ಗಳು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಮಾರ್ಗನ್ ಸ್ಟ್ಯಾನ್ಲಿ ಅಥವಾ ಗೋಲ್ಡ್ಮ್ಯಾನ್ ಸ್ಯಾಕ್ಸ್, ಈ ಥರ ತುಂಬಾ ಕಂಪನಿಗಳಿದೆ. ಇಂಡಿಯಾದಲ್ಲೂ ಕೆಲವು ಕಂಪನಿಗಳಿದೆ ವೇರ್ ದೇ ಡು ಅಡ್ವೈಸಿಂಗ್. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಡ್ಯೂ ಡಿಲಿಜೆನ್ಸ್ ಮಾಡ್ತಾರೆ. ನಂದು ಕಂಪನಿದು ಅಸೆಟ್ಸು, ಪ್ರಾಫಿಟ್ಟು, ಬ್ಯಾಲೆನ್ಸ್ ಶೀಟ್ಸು ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗೆ ನಡೀತಾ ಇದೆ, ಲಯಬಿಲಿಟೀಸ್ ಏನಿದೆ, ಇದೆಲ್ಲ ಚೆಕ್ ಮಾಡಿಬಿಟ್ಟು ನಂದು ಕಂಪನಿದು ವ್ಯಾಲ್ಯೂಯೇಷನ್ಸ್ ತೆಗಿತಾರೆ. ಸೊ ಇದು ನೋಡ್ಬಿಟ್ಟು ಒಂದು ಪ್ರೀಮಿಯಂ ಪ್ರೈಸ್ನ ಡಿಸೈಡ್ ಮಾಡ್ತಾರೆ. ಮತ್ತು ಇದ್ರದ್ದು ನನ್ನ ಲಿಸ್ಟಿಂಗ್ ಪರ್ಪಸ್ ಏನು? ನಂದು ಲಿಸ್ಟಿಂಗ್ ಪರ್ಪಸ್ಸು ಎರಡು ಇರುತ್ತೆ, ಆಯಿತಾ. ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ನನ್ನ ಕಂಪನಿಗೆ ನನಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಫಾರ್ ಮೋರ್ ಇನ್ವೆಸ್ಟ್ಮೆಂಟು. ಸೊ ಆಗೇನು ಮಾಡ್ತೀವಿ ಅಂತ ಅಂದರೆ ಅದಕ್ಕೋಸ್ಕರನಾರು ಇರ್ಬೋದು, ಅಥವಾ ನಾನು ಈಗ ಈ ಕಂಪನಿನ ನನ್ನ ಹತ್ರ ಇರೋ ಶೇರ್ಸಲ್ಲಿ ಎಲ್ಲ ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟು ಅದರಿಂದ ಆ ಪ್ರಾಫಿಟ್ನ ತೊಗೊಂಡು ನಾನು ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕಿರುತ್ತೆ. ಸೊ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಒಂದು ಬುಕ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಅಥವಾ ಕಂಪನಿ ಪ್ರೋಗ್ರೆಸ್, ಏನು ಬೇಕಾದ್ರೂ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಪಬ್ಲಿಕ್ಗೆ ಓಪನ್ ಮಾಡಬೇಕು ಅಂತ ಇರ್ತೀನಿ. ಅಥವಾ ನಂದು ಕಂಪನಿದು ಮಾರ್ಕೆಟ್ ವ್ಯಾಲ್ಯೂ ಸ್ವಲ್ಪ ಪಬ್ಲಿಕ್ ಲಿಸ್ಟ್ ಆದಾಗ ಸ್ವಲ್ಪ ಗ್ರೋ ಆಗುತ್ತೆ. ಈ ಥರ ತುಂಬಾ ರೀಸನ್ಸ್ಗಳಿರುತ್ತೆ. ಸೊ ಇದನ್ನೆಲ್ಲ ಮೆನ್ಷನ್ ಮಾಡ್ತಾ ಒಂದು DRHP ಅಂತ ಕ್ರಿಯೇಟ್ ಮಾಡ್ತಾರೆ, ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಅಂತ. ಅದನ್ನು ಕ್ರಿಯೇಟ್ ಮಾಡಿ ಅದೊಂದು ಡಾಕ್ಯುಮೆಂಟ್ ಆಗಿರುತ್ತೆ. ಅದನ್ನ ಸೆಬಿಗೆ ಕಳಿಸ್ತಾರೆ. ಸೆಬಿಯವರು ಒಂದ್ಸಲಿ ಅಪ್ರೂವಲ್ ಆದಮೇಲಿಂದ ಅದನ್ನ ಲಿಸ್ಟ್ ಮಾಡೋಕ್ಕೆ ಎಕ್ಸ್ಚೇಂಜ್ಗೆ ಡೈರೆಕ್ಟ್ ಮಾಡ್ತಾರೆ. ಈ ಲಿಸ್ಟಿಂಗ್ ಮಾಡಿದ್ಮೇಲೆ, ಫಸ್ಟ್ ಲಿಸ್ಟಿಂಗ್ ಆದಮೇಲೆ ಒಂದು ಇನಿಷಿಯಲ್ IPO ಅದರಲ್ಲೆಲ್ಲ ಫುಲ್ ಡೀಟೇಲ್ಸ್ಗಳಿರುತ್ತೆ, ಎಷ್ಟು ಏನು ಎತ್ತ ಅಂತ. ಅದನ್ನು ಇಲ್ಲಿ ಕವರ್ ಮಾಡ್ತೀನಿ ಈ ಪೇಜ್ಗಳಲ್ಲಿ. ಬಟ್ ಅದು ಮಾಡ್ತಾ ನೆಕ್ಸ್ಟ್ ಅದಾದಮೇಲಿಂದ ಅಲಾಟ್ ಆಗುತ್ತೆ ಶೇರ್ಸು. ಅಲಾಟ್ ಆದಮೇಲಿಂದ BSE NSEನಲ್ಲಿ ಒಂದು ಡೇಟ್ ಡಿಸೈಡ್ ಮಾಡಿರ್ತಾರೆ. ಅವತ್ತು ಪ್ರೈಸ್ ಡಿಸ್ಕವರಿ ನಡೆಯುತ್ತೆ, ಅಲ್ಲಿಂದ ಟ್ರೇಡಿಂಗ್ ಶುರು ಆಗುತ್ತೆ. ಇದು ಆನ್ ಎನ್ ಹೈಯರ್ ಲೆವೆಲ್ ಪ್ರೋಸೆಸ್ಸು. ನಾನು ಇದು ಹೇಳ್ತಾ ಇದು ಹೇಗೆ ಅಲಾಟ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಅಂತಂದಿದೆ. ಸೊ ಮತ್ತೆ ಆಗ್ತಾಡ ನೆಕ್ಸ್ಟು ಪೇಜ್ಗೆ ಇನ್ನು ಹೋಗೋಣ. ಸೊ ಇಲ್ಲಿ IPO ಅಂತ ಬಂದಾಗ ಅದು ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್. ಯಾಕೆಂತಂದರೆ ನಮ್ಮದು ಮಾರ್ಕೆಟು ಅಪ್ವರ್ಡ್ ಟ್ರೆಂಡಲ್ಲಿ ಇತ್ತು ಅಂತಂದರೆ, ಅಥವಾ ಚೆನ್ನಾಗಿದೆ ಅಂತಂದರೆ, ರೆಸ್ಪಾನ್ಸ್ಗಳು ಚೆನ್ನಾಗಿತ್ತು ಅಂತಂದಾಗ ತುಂಬ IPOಸ್ಗಳು ಬರುತ್ತೆ. ಸೊ ಇದನ್ನು ಹೇಳ್ತಾ ನಾನು ಇವತ್ತು ಒಂದು IPO ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತೀನಿ. ಅಂದರೆ ಭಾರತ್ ಕುಕಿಂಗ್ ಕೋಲ್ ಬಗ್ಗೆ. ಇದು ಒಂದು ಕೋಲ್ ಇಂಡಿಯಾ ಸಬ್ಸಿಡಿಯರಿ. ಓಕೆ. ಸೊ ಅವರು IPO ಮಾರ್ಕೆಟಲ್ಲಿ ಲಿಸ್ಟ್ ಆಗೋಕ್ಕೆ ನೋಡ್ತಾ ಇದ್ದಾರೆ. ಸೊ ಇವ್ರದ್ದು ಒಂದು ಎಕ್ಸಾಂಪಲ್ ತೊಗೊಳ್ತೀನಿ, ಆಯಿತಾ. ಇದರಲ್ಲಿ ನೀವು ನೋಡ್ಬೋದು, ಮೇನ್ ಬೋರ್ಡ್ ಅಂತ ಇದೆ, ಒಂದು SME ಇದೆ. ಎರಡು ಟೈಪ್ ಆಫ್ IPO ಇದೆ. ಇದ್ರದ್ದು ಡಿಫ್ರೆನ್ಸ್ ಏನು ಅಂತ ಇದು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಹೇಳ್ತೀನಿ. ಮೊದಲನೇದು ಒಂದು ಇಂಪಾರ್ಟೆಂಟ್ ಥಿಂಗ್ ನಾ ಹೇಳಬೇಕಾದ್ರೆ, ಈಗ ಕಂಪನಿ ಬಗ್ಗೆ ಇನ್ ಡೀಟೇಲ್ ನಿಮ್ಗೆ ಗೊತ್ತಿರಲ್ಲ. ಬಟ್ IPO ಇನ್ವೆಸ್ಟ್ ಮಾಡ್ಬೇಕಾದ್ರೆ ಯಾವಾಗಲೂ ಪ್ರಾಫಿಟ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾರೆ. ಕೆಲವರು ಬರೀ IPOದಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ IPOದಲ್ಲಿ ಇತ್ತೀಚೆಗೆ ತುಂಬಾ ಪ್ರಾಫಿಟ್ ನೋಡ್ತಾ ಇದ್ದಾರೆ. ಓಕೆ. ಅದಕ್ಕೆ ತುಂಬ ದಿನಗಳ ವೆಯ್ಟು ಮಾಡೋದು ಬೇಕಿಲ್ಲ. ಹೇಗೆ ನಡೆಯುತ್ತಪ್ಪ ಅಂತ IPO, ಈಗ ಒಂದು ಪ್ರೈಸ್ ಅನ್ನೋದನ್ನ ಹೇಳಿದೆ, ಫಿಕ್ಸ್ ಮಾಡಿರ್ತಾರೆ ಅಂತ. ಇಲ್ಲಿ IPO ಪ್ರೈಸ್ 23 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ನೀವು ಒಂದು ನೋಡ್ಬೋದು, ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅಂತ ಇದೆ. ಇದರ್ಥ ಏನಪ್ಪ ಅಂದರೆ, ಈಗ ನಾವು ಒಂದು ಮೂವಿ ನೋಡ್ಬೇಕಾದ್ರೆ ಟಿಕೆಟ್ ತೊಗೊಳಕ್ಕೆ ಹೋಗ್ತೀವಿ, ಟಿಕೆಟ್ ಫುಲ್ ಫಿಲ್ ಆಗೋಗಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಬ್ಲಾಕಲ್ಲಿ ಟಿಕೆಟ್ ತೊಗೋತೀವಿ. ಬ್ಲಾಕಲ್ಲಿ ಟಿಕೆಟ್ ತೊಗೋಬೇಕಾದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಪ್ರೀಮಿಯಮ್ನ ಪ್ರೈಸ್ನ ಪೇ ಮಾಡ್ತೀವಲ್ಲ, ಆ ಪ್ರೀಮಿಯಮ್ನೇ ಇದರಲ್ಲಿ ಏನಂತೀವಿ ಅಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅಂತೀವಿ, GMP. ಸೊ ಇವ್ರ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ ಕೇಸ್ IPO ಒಂದು ಡೇ ಲಿಸ್ಟಿಂಗ್ ಡೇ ಆಗಬೇಕಾದ್ರೆ ಮಿನಿಮಮ್ 13 ರೂಪೀಸ್ ಹೋಗುತ್ತೆ ಅನ್ನೋದು ಇವ್ರ ಪ್ರಕಾರ. ಇದು ಫಿಕ್ಸ್ಡಾ? ಇಲ್ಲ, ಇದೊಂದು ಪ್ರಿಡಿಕ್ಷನ್. ಇಟ್ ಕ್ಯಾನ್ ಗೋ ಅಪ್ ಟು ದಟ್ ಲೆವೆಲ್ ಅಂತ. ಸೊ ಅದರ ಅರ್ಥ ಏನಪ್ಪ ಅಂದರೆ, ನೀವು 23 ರೂಪಾಯಿಗೆ ತಗೊಳ್ಳೋ IPO ಲಿಸ್ಟ್ ಆಗೋ ಟೈಮಲ್ಲಿ 46 ರೂಪಾಯಿಗೆ ಆಗೋ ಚಾನ್ಸಸ್ ಇದೆ, ವಿಚ್ ಇಸ್ ನಥಿಂಗ್ ಬಟ್ 56% ಗೇಯ್ನು. ಅಂದರೆ ನಾವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 56 ರೂಪಾಯಿ ಪ್ರಾಫಿಟು. ಅದು ಎಷ್ಟು ದಿನದಲ್ಲಿ? ಒಂದು ವಾರದಲ್ಲಿ. ಸೊ ಅದಕ್ಕೆ ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ನೀವು IPO ಇನ್ವೆಸ್ಟ್ ಮಾಡ್ತೀರಿ ಅಂತಂದರೆ ನನ್ನ ಮೊದಲನೇ ಸಜೆಷನ್ನು, ನೀವು ನಿಮ್ಮ ಡ್ಯೂ ಡಿಲಿಜೆನ್ಸ್ ನೀವು ಮಾಡಲೇಬೇಕು.
ನೀವು ಯಾವಾಗ IPO ಇನ್ವೆಸ್ಟ್ ಮಾಡ್ತೀರಾ ಮೋರ್ ದೆನ್ 30% ಇರೋದನ್ನ ಚೂಸ್ ಮಾಡಿ. ಯಾಕೆ ಅಂತಂದರೆ ಇದು ಲಿಸ್ಟ್ ಆಗೋ ದಿನ ಅದ್ರ ಪ್ರೈಸ್ ಡಿಪೆಂಡ್ ಆಗುತ್ತೆ ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್. ಸಮ್ಟೈಮ್ಸ್ ನಿಮ್ಗೆ 56 ಅಂತ ಅಂದ್ರೂ 10% ಆರು ಆಗ್ಬೋದು, -10% ಆರು ಆಗ್ಬೋದು. ಸೊ ಆ ಥರ ಚಾನ್ಸಸ್ಗಳಿರುತ್ತೆ. 30% ಅಬೌವ್ ಇದ್ದರೆ ನಿಮಗೆ ಈ ಥರ ತಲೆನೋವು ಇರಲ್ಲ, ಪಾಸಿಟಿವಲ್ಲೇ ನೀವು ನಿಮಗೆ ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಸೊ ಇದು ಇದ್ರ ಬಗ್ಗೆ ಹೇಳ್ತಾ ನೆಕ್ಸ್ಟ್ ನಾನು ಭಾರತ್ ಕುಕಿಂಗ್ ಕೋಲ್ ಬಗ್ಗೆ ಹೇಳ್ತೀನಿ ಅಂತಂದಿದ್ದೆ. ಸೊ ಇದರಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಎಂತಕ್ಕೆ ತಗೊಳ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಇನ್ ಡೀಟೇಲ್ ಅನಾಲಿಸಿಸ್ ಮಾಡೋಣ. IPO ಆಗ್ಬೇಕಾದ್ರೆ ಏನೇನಾಗುತ್ತೆ ಅಂತಂದರೆ, ಮೊದಲನೇದಾಗಿ ಅದರದ್ದು ಡೇಟ್ ಅನೌನ್ಸ್ ಮಾಡ್ತಾರೆ. IPO ಓಪನ್ ಡೇಟ್ ಅಂದರೆ January 9 ಇದು ಓಪನ್ ಆಗ್ತಾ ಇದೆ, ಮತ್ತು ಇದು ಕ್ಲೋಸ್ ಡೇಟು 13th. ಯೂಶಲಿ 3 ವರ್ಕಿಂಗ್ ಡೇಸು ಓಪನ್ ಇರುತ್ತೆ. ಇದರಲ್ಲಿ ಸ್ಯಾಟರ್ಡೆ ಸಂಡೇ ಮಧ್ಯೆ ಬಂದಿರುತ್ತೆ, ನಿಮ್ಗೆ 5 days ಅಂತ ಕಾಣಿಸ್ತಾ ಇದೆ, ಬಟ್ ಇದು 3 days ಇರುತ್ತೆ. ಇದ್ರದ್ದು ಫೇಸ್ ವ್ಯಾಲ್ಯೂ 10 rupees ಇರುತ್ತೆ. IPO ಪ್ರೈಸ್ ಬಂದು 21 to 23. ಯಾಕೆಂದರೆ ಇದು ನಾವು ಬಿಡ್ ಮಾಡಬೇಕಾಗಿರುತ್ತೆ. ಬಿಡ್ ಮಾಡಬೇಕಾದ್ರೆ 21 ಮಾಡ್ಬೋದು, 23 ಮಾಡ್ಬೋದು. ಬಟ್ ನನ್ನ ಸಜೆಷನ್ ಕೇಳೋದಾದ್ರೆ ನೀವು ಯಾವಾಗಲೂ ಮ್ಯಾಕ್ಸಿಮಮ್ಮಲ್ಲೇ ಬಿಡ್ ಮಾಡಿ. ಎಂತಕ್ಕೆ ಅಂತಂದರೆ, ಆ ಕರೆಸ್ಪಾಂಡಿಂಗ್ IPO ಮೇಲೆ ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂತಂದರೆ ಅದರದ್ದು ಇದು ಪ್ರೀಮಿಯಂ ಯಾವಾಗಲೂ ಜಾಸ್ತಿಯಲ್ಲೇ ಹೋಗೋದು. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ, ನನ್ನ ಹತ್ರ 10 ಲಾಟ್ ಇದೆ ಅಂತಂದರೆ, ಬಟ್ ಅದಕ್ಕೆ ಅಪ್ಲಿಕೇಶನ್ 100 ಅಪ್ಲಿಕೇಶನ್ ಬಂತು ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ. ಸೊ ಎಲ್ಲ 100 ಜನಕ್ಕೂ ನಾವು ಕೊಡೋಕ್ಕಾಗುತ್ತಾ? ಇಲ್ಲ, ಓನ್ಲಿ 10 ಜನಕ್ಕೆ ಕೊಡಬೇಕಾಗುತ್ತೆ. ಸೊ ಹಾಗಾದ್ರೆ ಲಾಟ್ರಿಲಿ ಪಿಕ್ ಮಾಡ್ತಾರೆ. ಲಾಟ್ರಿಲಿ ಪಿಕ್ ಮಾಡಿದಾಗ ಯಾರ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ ಅವ್ರನ್ನ ಫಸ್ಟ್ ಪ್ರಿಫರೆನ್ಸಲ್ಲಿ ಕನ್ಸಿಡರ್ ಮಾಡಿ ಕೊಡೋದು. ಸೊ ಹಾಗಾಗಿ ಯಾವಾಗಲೂ 23 rupees ಅಂದರೆ ಮ್ಯಾಕ್ಸಿಮಮ್ ಏನಿದೆ ಪ್ರೈಸು ಅದಕ್ಕೆ ಬಿಡ್ ಮಾಡಿ. ಆಫರ್ ಫಾರ್ ಸೇಲ್ ಬಂದು ಇಷ್ಟು ವ್ಯಾಲ್ಯೂ ಇದೆ. ನೆಕ್ಸ್ಟು ಏನಪ್ಪ ಬುಕ್ ಬಿಲ್ಡ್ ಇಶ್ಯೂ ಅಂತಂದರೆ, ಇದು ಡೈರೆಕ್ಟ್ಲಿ ಅಲ್ಲಿ ಯಾರು ಪ್ರಮೋಟರ್ಸ್ ಇದ್ದಾರೆ ಅವ್ರಿಗೆ ಹೋಗ್ಬಿಡುತ್ತೆ. ಇಲ್ಲಿ ಪ್ರಮೋಟರ್ಸ್ ಬಂದು ಗೌರ್ಮೆಂಟ್. ಸೊ ಕಂಪ್ಲೀಟ್ ದುಡ್ಡು ಗೌರ್ಮೆಂಟ್ಗೆ ಹೋಗ್ತಾರೆ, ಇದು ಕಂಪನಿಗೆ ಏನು ಹೋಗಲ್ಲ. ಕಂಪನಿಗೆ ಹೋಗೋದಿದ್ರೆ ಅವರು ಮೆನ್ಷನ್ ಮಾಡ್ತಾರೆ ಎಂತಕ್ಕೆ ಅಂತ, ಡೆವಲಪ್ಮೆಂಟ್ಗೆ ಏನು ಅಂತ. ಈಗ ಕೆಟಗರೀಸ್ ನೋಡೋಣ, ಆಯಿತಾ? ಕೆಟಗರೀಸಲ್ಲಿ ಬಂತು ಅಂದರೆ ಯಾವ ಟೈಪ್ ಇದೆ ಅಂತಂದರೆ, ಒಂದು ರೀಟೇಲ್ ಅಂತಾರೆ. ರೀಟೇಲ್ ಅಂದರೆ ಜನರಲ್ ಪಬ್ಲಿಕ್ ಬರ್ತಾರೆ. ಒಂದು ಲಾಟ್ ಅಂತಂದರೆ ಒಂದು ಗ್ರೂಪ್ ಅಂತ. ಆ ಗ್ರೂಪಲ್ಲಿ ಏನು ಅಂತಂದರೆ ಯೂಶ್ವಲಿ ಇದು ಮೇನ್ ಬೋರ್ಡ್ IPOದಲ್ಲಿ ಯಾವಾಗಲೂ ಒಂದು ಲಾಟಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಬಂದು 15,000ಗಿಂತ ಕೆಳಗಡೆ ಇರುತ್ತೆ. ಓಕೆ, ಸೊ ಆ್ಯಂಡ್ ಇದು ರೀಟೇಲ್ ಮ್ಯಾಕ್ಸಲ್ಲಿ ಬಿಲೋ 2 lakhವರೆಗೂ ಇರುತ್ತೆ. ಅದರರ್ಥ ನಾವು ಮಿನಿಮಮ್ 1 ಲಾಟ್ ತಗೋಬೋದು, ವಿಚ್ ಕ್ಯಾನ್ ರೇಂಜ್ ಅಪ್ ಟು 15K. ಇದು 13,018 ಇದೆ, ಅದು 800 ಇದೆ. ಬಟ್ ಬೇರೆ ಕೆಲವು IPO 14,000 ಸಮಥಿಂಗ್ ವ್ಯಾಲ್ಯೂನಾರು ಆಗಿರ್ಬೋದು. ಇದು ಫಿಕ್ಸ್ಡ್ ಇರಲ್ಲ, ಬಟ್ ಮಿನಿಮಮ್ ಇದು 15,000ಗಿಂತ ಕಡಿಮೆ ಇರುತ್ತೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ನಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಲಾಟ್ ಬೈ ಮಾಡ್ಬೋದು, ಇಲ್ಲ ಮೋರ್ ದೆನ್ 1 ಲಾಟ್ ಬೈ ಮಾಡ್ಬೋದು. 1 to 14ವರೆಗೂ ಬೈ ಮಾಡ್ಬೋದು. ಇಸ್ ಇಟ್ ವೈಸ್ ಟು ಗೋ ಎಡ್ ವಿತ್ 14? ನನ್ನ ಪ್ರಕಾರ ಅಂದರೆ ನಾವು 14 ನನ್ನ ಹತ್ರ ದುಡ್ಡು ಇದೆಯಪ್ಪ, 1,95,000 ಇದೆ, ನಾನು 14 ಲಾಟೇ ಬೈ ಮಾಡ್ತೀನಿ. ಇದು ನನ್ನ ಅನಿಸಿಕೆ. ನೀವು ಇನ್ ಕೇಸ್ ನೀವೇನಾದ್ರು 14 ಲಾಟು ಬೈ ಮಾಡ್ತೀನಿ ಅಂತ ಹೋಗ್ತೀನಿ ಅಂದರೆ ನನ್ನ ಪ್ರಕಾರ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ದುಡ್ಡು 1 ವಾರ ಲಾಕ್ ಆಗುತ್ತೆ, ಬಟ್ ನಿಮಗೆ 14 ಲಾಟು ಸಿಗಲ್ಲ. ಯಾಕಪ್ಪ ಸಿಗಲ್ಲ ಅಂತಂದರೆ, ನಾನು ಮುಂಚೆ ಎಕ್ಸಾಂಪಲ್ ಕೊಟ್ಟ ಹಾಗೆ, ಈಗ 10 ಲಾಟ್ ಇದೆ ನನ್ನ ಹತ್ರ ಅಂತ ನನ್ನ ಲಿಸ್ಟ್ ಆಗೋದು, 100 ಜನ ಅಪ್ಲೈ ಮಾಡ್ತಾರೆ ಅಂತಂದರೆ ಹೇಗೆ ಪ್ರೋಸೆಸ್ ಇದೆ ಅಂತಂದರೆ, ಆದಷ್ಟು ಪ್ರತಿಯೊಬ್ಬರಿಗೂ ಸಿಗೋ ಥರ ನೋಡುತ್ತೆ. ಅಂದರೆ ಈಗ 10 ಲಾಟು 10 ಜನಕ್ಕೆ ಸಿಗೋ ಥರ ನೋಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ 15 ಲಾಟ್ ಒಬ್ಬನೇ ರೈಸ್ ಮಾಡಿದ್ದಾನೆ ಅಂದರೆ ಅವನಿಗೆ ಪೂರ್ತಿ 10 ಲಾಟ್ ಕೊಟ್ಬಿಡಲ್ಲ. 1 ಲಾಟ್ ಅವ್ನು ಕೊಡ್ತಾರೆ, ಇನ್ನೊಂದು 10 ಜನಕ್ಕೆ ಒಂದೊಂದು ಲಾಟ್ ಕೊಡ್ತಾರೆ ಇನ್ ಕೇಸ್ ಲಾಟ್ರಲ್ಲಿ ಪಿಕ್ ಆದರೆ. ಸೊ ಹಾಗಾಗಿ ಸುಮ್ಮನೆ 14 ಲಾಟ್ ಇನ್ವೆಸ್ಟ್ ಮಾಡೋದು ನಿಮ್ಮದು ದುಡ್ಡು ಸುಮ್ಮನೆ ಅನ್ನೆಸೆಸರಿ ಬ್ಲಾಕ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಕೆಟಗರಿ ಒಂದಿದೆ. ಇದೇನಪ್ಪ ಡಿಫ್ರೆನ್ಸು ಅಂದರೆ, ಸ್ಪೆಸಿಫಿಕ್ ಪರ್ಸೆಂಟೇಜ್ ಅಲೊಕೇಶನ್ಸ್ ಇರುತ್ತೆ. ಇದು ಸ್ಮಾಲ್ HNI ಅಂದರೆ ಹೈ ನೆಟ್ವರ್ತ್ ಇಂಡಿವಿಜುವಲ್ ಕೆಟಗರಿಗೆ ಬರ್ತಾರೆ. ಸೊ 15 ಇದು ಬೇಸಿಕ್ ಬಂದು 15 ಲಾಟ್ಸಿಂದ ಶುರು ಆಗುತ್ತೆ. ಅಂದರೆ ಮೋರ್ ದೆನ್ 2 lakh ಇರುತ್ತೆ ಇನ್ವೆಸ್ಟ್ಮೆಂಟು. ಮ್ಯಾಕ್ಸಿಮಮ್ ಬಂದು 10 lakhಗಿಂತ ಕಡಿಮೆ ಇರುತ್ತೆ. ಇದರಲ್ಲೂ ಅಷ್ಟೇ, ನೀವು SHNI ಕೆಟಗರಿಗೆ ಹೋದರೆ 15 ಲಾಟ್ ಬಿಡ್ ಮಾಡಿ, ನಾಟ್ 72 ಲಾಟ್ಸ್. ಅದೇ ಥರ ಬಿಗ್ HNI ಅಂತ ಒಂದು ಕೆಟಗರಿ ಇದೆ. ಇದು ಮೋರ್ ದೆನ್ 10 lakh ಇನ್ವೆಸ್ಟ್ ಮಾಡೋರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ನಾವು ಇದರಲ್ಲಿ IPO ರಿಸರ್ವೇಷನ್ಸ್ ಇರುತ್ತೆ. ಒಂದು ರಿಸರ್ವೇಷನ್ ಇಲ್ಲಿ ಮಿಸ್ಸಿಂಗ್ ಇದೆ,
ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಆ್ಯಂಕರ್ ಇನ್ವೆಸ್ಟರ್ ಅಂತ ಅಂದರೆ ಬಿಗ್ ಟೈಮ್ ಇನ್ವೆಸ್ಟರ್ಸು. ಅವರು IPO ಬರೋದಕ್ಕೂ ಮುಂಚೆನೇ ಒಂದಷ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಅಂದರೆ IPO ಲಿಸ್ಟ್ ಆದಮೇಲಿಂದ ಅದ್ರದ್ದು ಪ್ರಾಫಿಟ್ ತೊಗೊಳ್ಳೋಣ ಅಂತ. ಸೊ ಇವ್ರಿಗೆ ಈವನ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಅಲೋಕೇಟ್ ಆಗಿರುತ್ತೆ. ಅವ್ರದ್ದು ಇನ್ವೆಸ್ಟ್ಮೆಂಟು ತುಂಬಾ ದೊಡ್ಡದಿರುತ್ತೆ. ನನ್ನ ಪ್ರಕಾರ ಮೋರ್ ದೆನ್ ಕ್ರೋರ್ಸ್ ಆ ಥರ ಇರುತ್ತೆ. QIB ಬಂದು ಅಗೇನ್ ಆ್ಯಂಕರ್ ಇನ್ವೆಸ್ಟರ್ ಥರನೇ ಹೇಳ್ತಾರೆ. ಇವರು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ ಅಂತಂದರೆ ಈ LIC, ಈ ಮ್ಯೂಚುವಲ್ ಫಂಡ್ ಇನ್ಸ್ಟಿಟ್ಯೂಷನ್ನು, ಆ ಥರ ತುಂಬ ಜನ. ಅವ್ರಿಗೆ 50% ಶೇರ್ಸ್ ರಿಸರ್ವ್ ಮಾಡಿದ್ದಾರೆ. NII ಅಂತ ಅಂದರೆ ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು. ಇವರು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ ಆಗ್ಬೋದು. ಬಟ್ ಅವ್ರದ್ದು ಇನ್ಸ್ಟಿಟ್ಯೂಷನಲ್ ಅಲ್ಲ. ಬಟ್ ಇವರು ಅಷ್ಟೇ ಬಿಗ್ ಅಮೌಂಟ್ನ ಪ್ಲೇಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ 15%. ಅಂದರೆ ಈಗ ನಮ್ಮ ಹತ್ರ 10 ಶೇರ್ ಇದೆ ಅಂತಂದರೆ 5 ಶೇರ್ಸು QIB ಕೊಡ್ತಾರೆ. 1.5 ಲ್ಯಾಟ್ NIS ಕೊಡ್ತಾರೆ. ಇನ್ನು 3.5 ಲಾಟ್ಸು ರೀಟೈಲ್ ಕೊಡ್ತಾರೆ. ಈ ರೀಟೈಲಲ್ಲಿ ಆಲ್ರೆಡಿ ಇದು ಕೆಟಗರೈಸೇಷನ್ ಬಗ್ಗೆ ಮಾತಾಡಿದ್ದೀನಿ. ಮತ್ತು ಇದು ಶೇರ್ ಹೋಲ್ಡರ್ಸ್ ಕೋಟಾ ಅಂತ ಇದೆ. ಇಲ್ಲಿ ಶೇರ್ ಹೋಲ್ಡರ್ಸ್ ಕೋಟಾ ಏನು ಕೊಟ್ಟಿಲ್ಲ, ಬಟ್ ಇದರಲ್ಲಿ ಇದೆ. ಶೇರ್ ಹೋಲ್ಡರ್ಸ್ ಕೋಟಾ ಅಂತ ಅಂದರೆ ನಾನು ಆಲ್ರೆಡಿ ಹೇಳಿದೆ, ಈ ಭಾರತ್ ಕುಕ್ಕಿಂಗ್ ಕೋಲ್ ಬಂದು ಕೋಲ್ ಇಂಡಿಯಾದು ಸಬ್ಸಿಡರಿ. ನಾನು ಇನ್ ಕೇಸ್ ನನ್ನ ಹತ್ರ ಕೋಲ್ ಇಂಡಿಯಾ ಇತ್ತು ಅಂತ ಅಂದರೆ ನಾನು ಇದಕ್ಕೆ ಸಪ್ರೇಟ್ ಕೋಟಾ ಅಂತ ಸಿಗುತ್ತೆ ಇದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ. ಸೊ ನಾನು ರೀಟೇಲ್ ಕೋಟಾದಲ್ಲೂ ಇನ್ವೆಸ್ಟ್ ಮಾಡ್ತೀನಿ, ಶೇರ್ ಹೋಲ್ಡರ್ ಕೋಟಾದಲ್ಲೂ ಇನ್ವೆಸ್ಟ್ ಮಾಡ್ತೀನಿ, ಆ ಥರ ಆಗುತ್ತೆ. ಸೊ ನನಗೆ 2 ಡಿಫ್ರೆಂಟ್ ಕೆಟಗರಿಯಿಂದ ನಾನು ಅಪ್ಲೈ ಮಾಡೋದು. ಇದು ಬಿಟ್ಟು ಇನ್ನೂ ಒಂದು ಕೆಟಗರಿ ಇದೆ, ಇದರಲ್ಲಿ ಲಿಸ್ಟ್ ಆಗಿಲ್ಲ, ಎಂಪ್ಲಾಯಿ ಕೋಟಾ ಅಂತ. ಎಂಪ್ಲಾಯಿ ಕೋಟಾ ಅಂದ್ರೇನು, ಇನ್ ಕೇಸ್ ನಾನು ಕೋಲ್ ಇಂಡಿಯಾ ಅಥವಾ ಭಾರತ್ ಕುಕ್ಕಿಂಗ್ ಕೋಲಲ್ಲಿ ವರ್ಕ್ ಮಾಡ್ತಾ ಇದೆ ಅಂದರೆ ನನಗೆ ಅಂತಲೇ ಒಂದು ಡೆಡಿಕೇಟೆಡ್ ಕೋಟಾ ಓಪನ್ ಮಾಡ್ತಾರೆ, ವೇರ್ ಐ ಕ್ಯಾನ್ ಇನ್ವೆಸ್ಟ್. ಸೊ ಮುಂಚೆನೇ ಹೇಳ್ದಂಗೆ ಇದು IPO ಓಪನ್ ಆಗ್ತಾ ಇರೋದು January 9th ಓಪನ್ ಆಗ್ತಾ ಇದೆ. ಕ್ಲೋಸ್ ಆಗ್ತಾ ಇರೋದು 13th ಆಗುತ್ತೆ. ಅಲಾಟ್ಮೆಂಟ್ ಬಂದು 14th ಆಗುತ್ತೆ. ಅಲಾಟ್ಮೆಂಟ್ ಅಂತಂದರೆ ನೀವು ಒಂದು ಲಿಂಕ್ ಜನ್ರೇಟ್ ಆಗುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಿಮ್ಗೆ ಅಲಾಟ್ ಆಗಿದೆಯಾ ಇಲ್ವಾ ಅಂತ. 15th ಬಂದು ಈಗ ನೀವು ದುಡ್ಡು, ಈಗ ಫಾರ್ ಎಕ್ಸಾಂಪಲ್ 15,000 ಹಾಕಿದ್ದೀರಾ ಅಂದರೆ ಅದು ರಿಟರ್ನ್ 15,000 ವಾಪಸ್ ಬರುತ್ತೆ. ಇನ್ ಕೇಸ್ ನಿಮ್ಗೆ ಅಲಾಟ್ ಆಗಿಲ್ಲ ಅಂತಂದರೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ 15th ಅಂತ ಹೇಳ್ತಾರೆ. ನನ್ನ ಪ್ರಕಾರ 16th ಮಾರ್ನಿಂಗ್ ರಿಫ್ಲೆಕ್ಟ್ ಆಗುತ್ತೆ. IPO ಲಿಸ್ಟಿಂಗ್ ಅಂದರೆ ಟ್ರೇಡಿಂಗ್ ಶೋ ಆಗೋದು 16th 10 o'clockಗೆ ಇದ್ರದ್ದು ಪ್ರೈಸ್ ಡಿಸ್ಕವರಿ ಆಗುತ್ತೆ. ಅಂದರೆ ಅದು ಯಾವ ಪ್ರೈಸ್ ಲಿಸ್ಟ್ ಆಗ್ತಾ ಇದೆ ಅಂತ ಆವತ್ತಿಂದ ನೀವು BSE ಅಥವಾ NSEನಲ್ಲಿ 2 ಕಡೆನೂ ನೋಡ್ಬೋದು. ಓಕೆ, ಇದು IPO ಕಟ್ ಆಫ್ ಟೈಮ್ ಬಂದು ನೀವು 13th 5 PM ಒಳಗಡೆ ನೀವು ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂದರೆ ಅಷ್ಟು ಮಾಡಬೇಕು. ಸೊ ಇದೆಲ್ಲ ಆದಮೇಲಿಂದ ಇದ್ರದ್ದು ಕೋಟಾ ಹೆಂಗಿರುತ್ತೆ ಅಂದರೆ ಪ್ರಮೋಟರ್ ಹೋಲ್ಡಿಂಗ್ ಇಶ್ಯೂ. ಅಂದರೆ ಪ್ರಮೋಟರ್ ಇರ್ತಾರಲ್ಲ ಅವ್ರದ್ದು ಹೋಲ್ಡಿಂಗ್ ಇಶ್ಯೂ ಈಗ 100% ಇದೆ. ಪೋಸ್ಟ್ IPO ಅವ್ರದ್ದು 90% ಆಗುತ್ತೆ. ಬಟ್ ಇನ್ನೊಂದು ರೂಲ್ ಹೇಳ್ತೀನಿ, ಇದು ನಾಟ್ ಸ್ಪೆಸಿಫಿಕ್ ಟು IPO. ಯೂಶಲಿ SEBI ರೆಗ್ಯುಲೇಷನ್ಸ್ ಪ್ರಕಾರ ಪ್ರಮೋಟರ್ ಹೋಲ್ಡಿಂಗು ಶುಡ್ ನಾಟ್ ಬಿ ಮೋರ್ ದೆನ್ 75% ಅಂತ. ಸೊ ಇದರ ಅರ್ಥ ಏನಪ್ಪ ಅಂದರೆ ಇದು ಲಿಸ್ಟ್ ಆದಮೇಲೆ 3 years ಟೈಮ್ ಇರುತ್ತೆ ಅವ್ರಿಗೆ. ಅವ್ರದ್ದು ಈ ಪರ್ಸೆಂಟೇಜ್ ಶೇರ್ ಇದೆಯಲ್ಲ 90%ಇಂದ 75%ವರೆಗೂ ತೊಗೊಬರ್ಬೇಕು. ಸೊ ಅವ್ರು ಅದು ಮಾಡಬೇಕು ಅಂದರೆ ಆಫರ್ ಫಾರ್ ಸೇಲೋ ಇಲ್ಲ ಇನ್ನು ಕೆಲವು ಮೆಕ್ಯಾನಿಸಮ್ ಯೂಸ್ ಮಾಡಿ ಅವ್ರದ್ದು ನಂಬರ್ ಆಫ್ ಪರ್ಸೆಂಟೇಜ್ ಆಫ್ ಶೇರ್ಸ್ನ ರಿಡ್ಯೂಸ್ ಮಾಡ್ಕೊಳ್ತಾರೆ. ಬಟ್ ನಿಮ್ಗೆ ಒಂದು ಜನರಲಾಗಿ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದೆ. ಸೊ ನೀವು ಅವ್ರದ್ದು ಹೇಗಿದೆ ಫೈನಾನ್ಷಿಯಲ್ ಅಂತಲೂ ನೋಡ್ಬೋದು. PAT ಎಲ್ಲ ಚೆನ್ನಾಗಿ ಗ್ರೋ ಆಗ್ತಾ ಇದೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು. ಸೊ ಇದು ಒಂದು ಆಯಿತು. ಇದೊಂದು ಆನ್ ಎನ್ ಹೈಯರ್ ಲೆವೆಲ್ IPO ನೋಡ್ಬೇಕಾದ್ರೆ ನೀವು ಇಷ್ಟೆಲ್ಲ ನೋಡಬೇಕಾಗುತ್ತೆ. ಕೆಟಗರಿ ಕೋಟಾ ಇದೆಲ್ಲ ಡೇಟ್ ಇಂಪಾರ್ಟೆಂಟ್. ಬಟ್ ಬೇಸಿಕ್ಕಾಗಿ IPOಗೆ ಬರ್ಬೇಕಾದ್ರೆ ಇದು ಮೇನ್ ಬೋರ್ಡ್ IPO ಆಯಿತು. SME ಟೈಪ್ ಆಫ್ IPOಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. SME ಟೈಪ್ ಆಫ್ IPO ಏನಪ್ಪ ಅಂತಂದರೆ ನಿಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು 2 lakhಗಿಂತ ಇರುತ್ತೆ. HNI ಸ್ಮಾಲ್ ರಿಟೇಲ್ ಸೆಕ್ಷನ್ ಬಂದ್ರೂ ಮಿನಿಮಮ್ 2 lakh ಮೇಲೆ ಇರುತ್ತೆ. ಮತ್ತು ಅವ್ರದ್ದು ಲಾಟ್ ಸೈಜ್ ಫಿಕ್ಸ್ ಇರುತ್ತೆ. ಈಗ 200 to 3,200 ಮಿನಿಮಮ್ ನಾವು ಬೈ ಮಾಡಬೇಕಾಗುತ್ತೆ. ಆಯಿತಾ? ಏನಪ್ಪ ಇವ್ರದ್ದು ಸ್ಪೆಷಾಲಿಟಿ ಅಂತ ಅಂದರೆ ಇದು ಲಿಸ್ಟ್ ಆದಮೇಲೆ IPO ಲಿಸ್ಟ್ ಆದಮೇಲೆ ಭಾರತ್ ಕುಕ್ಕಿಂಗ್ ಆಯಿಲಲ್ಲಿ ನಾನು ಇನ್ ಕೇಸ್ ನಾನು ಏನಾರು ಒಂದು ಶೇರ್ ತೊಗೋಬೇಕು, ಈಗ 600 ಶೇರ್ಸ್ ಇದೆ, ಒಂದು ಶೇರ್ಸ್ ತೊಗೋಬೇಕು ಅಂದರೆ ನಾನು ತೊಗೋಬೋದು, ಒಂದು ಶೇರ್ ಸೆಲ್ ಮಾಡ್ಬೋದು ಅಂದರೆ ಸೆಲ್ ಮಾಡ್ಬೋದು. ಅದೇ SME ಟೈಪ್ ಆಫ್ IPOದಲ್ಲಿ ಅದು ಆಗಲ್ಲ. ನೀವು ಬೈ ಮಾಡಿದ್ರೆ ಲಾಟ್ ಲೆಕ್ಕದಲ್ಲೇ ಮಾಡಬೇಕು. ಅಂದರೆ ಈಗ 1,600 ಒಂದು ಲಾಟ್ ಅಂತ, 2 lots ಇದೆ, ಅದಕ್ಕೆ 3,200 ಇದೆ. 1 lot 1,600 ಇದೆ. ನೀವು ಬೈ ಮಾಡಬೇಕು ಎಕ್ಸ್ಟ್ರಾ ಅಂತಂದರೆ 1,600 ಮಲ್ಟಿಪಲ್ಸಲ್ಲೇ ಮಾಡಬೇಕು. ಅಂದರೆ ಅನದರ್ 1,600 ಬೈ ಮಾಡಬೇಕು. ಸೆಲ್ ಮಾಡಬೇಕು ಅನ್ನೋದು 1,600. ಸೊ ಇದೊಂದು ಈಸಿಯಾಗಿ ನಿಮಗೆ ಟ್ರೇಡ್ ಮಾಡೋಕ್ಕಾಗಲ್ಲ, ಒಂದು ರಿಸ್ಕು. ಸೊ ಹಾಗಾಗಿ ಈ ರಿಟೇಲ್ ಇನ್ವೆಸ್ಟರ್ನ ನೀವು ಇದಕ್ಕೆ ಹೋಗಬಾರ್ದು. ಬಟ್ ಆದರೂ ಜನಗಳು ಎಂತಕ್ಕೆ ಹೋಗ್ತಾರಪ್ಪ ಅಂದರೆ ಇದು ವೇರಿಯೇಷನ್ಸ್ ತುಂಬಾ ಇರುತ್ತೆ. ಸೊ ಇದು ವೇರಿಯೇಷನ್ ತುಂಬಾ ಇರೋದ್ರಿಂದ ಕೆಲವು ಶೇರ್ಸ್ಗಳು
ಒಂದು ವಿತಿನ್ ಎ 3 ಇಯರ್ಸ್ ನಿಮಗೆ 10 ಟೈಮ್ಸ್ ಗ್ರೋ ಆಗಿರೋದು ನೋಡಿರ್ತೀವಿ. ಕೆಲವು ಶೇರ್ಸ್ಗಳು ವಿತಿನ್ 3-5 ಇಯರ್ಸ್ -90% ಆಗಿರೋದು ನೋಡಿರ್ತೀವಿ. ಸೊ ಇದು ಹೆವಿ ರಿಸ್ಕಿ ಆಗಿರುತ್ತೆ. ನನ್ನ ಪ್ರಕಾರ ಕೇಳೋದಾದ್ರೆ ನೀವು SME ಕಡೆ ಇನ್ವೆಸ್ಟ್ ಮಾಡೋದು ಅವಾಯ್ಡ್ ಮಾಡಬೇಕು. ಸೊ ಆನ್ ಎನ್ ಹೈಯರ್ ಲೆವೆಲ್ ನೀವು IPO ನೋಡ್ತೀರಾ ಅಂತಂದರೆ ಏನು ಮಾಡಿ ಅಂತಂದರೆ ಗೂಗಲ್ಗೆ ಬನ್ನಿ, IPO ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಟುಡೇ ಅಂತ ಚೆಕ್ ಮಾಡಿ. ಅದರಲ್ಲಿ ಯಾವುದು ಶೇರ್ಸ್ಗಳು ಮೋರ್ ದೆನ್ 30% ಇದೆಯೋ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿರೋ ಈ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರ ಕಮೆಂಟ್ಸ್ ಇದ್ದರೆ ಫೀಡ್ಬ್ಯಾಕ್ ಕಳಿಸಿ.